SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸರ್, ಇವಾಗ ದರ್ಶನ್ ಅವರು ಧನ್ವೀರ್ ಅವರು ದೂರ ಆದರು ಅನ್ನೋಂಥದ್ದು ಒಂದು ಊಹಾಪೋಹ ಓಡಾಡ್ತಾ ಇತ್ತು. ಅದಕ್ಕೆಲ್ಲ ಮೊನ್ನೆ ಧನ್ವೀರ್ ಅವರು ತೆರೆ ಎಳೆದಿದ್ದಾರೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಏನು ಹೇಳ್ತೀರಾ ಅಂತ? ಸರ್, ಮೊದಲನೇ ನೀವೇ ಹೇಳಿದ್ರಿ ಊಹಾಪೋಹ ಅಂದರೆ ರೆಕ್ಕೆ ಪುಕ್ಕ ಹೆಂಗೆ ಬೇಕಾದ್ರೂ ಉಟ್ಕೊಬಿಡ್ತದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅಣ್ಣ ತಮ್ಮ ಯಾವತ್ತಿರೋ ಸಾಯೋವರೆಗೂ ಅಣ್ಣ ತಮ್ಮನೇ, ಯಾವತ್ತೂ ಅಣ್ಣ ತಮ್ಮ ದೂರ ಆಗಕ್ಕೆ ಸಾಧ್ಯನೇ ಇಲ್ಲ. ಇವ್ರುಗಳು ಯಾವುದೋ ಸರ್ ಸ್ವಲ್ಪ ಏನೋ ಒಂಚೂರು ಗ್ಯಾಪ್ ಕೊಡ್ತು, ಎಲ್ಲೋ ಹೋಗೋದು ಅವ್ರದ್ದೇನೋ ಪರ್ಸನಲ್ ಕೆಲಸ ಆಗ್ತದೆ, ಎಲ್ಲೋ ಹೊರಗಡೆ ಹೋಗಿರ್ತಾರೆ, ಇವರೆಲ್ಲ ಬ್ಯುಸಿ ಇರ್ತಾರೆ. 2 ದಿನ ಇಬ್ಬರು ಮೀಟ್ ಆಗಿಲ್ಲ ಅಂದ ತಕ್ಷಣ ಆಗಲೇ ಊಹಾಪೋಹ ರೆಕ್ಕೆಗಳು ಹುಟ್ಟಿಸ್ಕೊಂಡು ಇವರಿಬ್ಬರು ಕಿತ್ತಾಡ್ಕೊಬಿಟ್ಟಾರೆ, ಇವರಿಬ್ಬರು ಜಗಳ ಆಡ್ಕೊಂಬಿಟ್ಟಾರೆ, ಒಬ್ರಿಗೊಬ್ರು ಟ್ವೀಟ್ಗಳು ಮಾಡ್ಕೋತಾರೆ. ಮೇಡಮ್ ಅವರು ಒಂದು ಟ್ವೀಟ್ ಮಾಡಿದರು, ಅದನ್ನೇ ನಾನಾ ರೀತಿ ತೊಗೊಂಡು ಧನ್ವೀರ್ ಅವ್ರಿಗೆ ಹಾಕರು. ಸರ್, ಹಂಗಿದ್ದೀರಾ ಮತ್ತೆ ಧನ್ವೀರ್ ಅವ್ರು ಯಾಕೆ ಸರ್ ಇವಾಗ ಜೈಲ್ಗೆ ಹೋದ್ರು? ಯಾಕೆ ಸರ್ ಅಣ್ಣನ ನೋಡೋಕೆ ಹೋದ್ರು? ಸರ್, ಅದು ರಾಮನ್ ಭಕ್ತ ಹನುಮ ಇದ್ದಂಗೆ ಸರ್. ಅವ್ರು ಹೇಳಿದ್ದಾರೆ ಸಾಯೋವರೆಗೂ ಎದೆಲಿರ್ತಾರೆ ನಮ್ಮ ಬಾಸು ಅಂತ. ಅಂಥದ್ರಲ್ಲಿ ಇವರಿಬ್ಬರನ್ನ ದೂರ ಮಾಡೋಕ್ಕೆ ಯಾರು ಕೈಲಾಗುತ್ತೆ ಸರ್? ಯಾಕಂದರೆ ಚೆನ್ನಾಗಿರೋರ ಮಧ್ಯೆ ಉಳಿಯಿಂಡೋ ಅಂಥ ಜನಗಳು ಇರ್ತಾರೆ, ಅಂಥ ನಾಯಿಗಳನ್ನ ದೂರ ಇಡಬೇಕು ಸರ್. ಯಾರು ಏನು ದಡ್ರಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿದೆ ಇವರಿಬ್ಬರನ್ನ ಯಾವತ್ತೂ ದೂರ ಮಾಡೋಕ್ಕಾಗಲ್ಲ ಅಂತ. ಯಾಕಂದರೆ ಯಾವುದೋ ಗೊತ್ತಿಲ್ಲದ್ರೆ ಒಂದು ಟೈಮಲ್ಲಿ ಇಬ್ಬರು ಚೆನ್ನಾಗಿದ್ದವ್ರನ್ನ ದೂರ ಮಾಡಿದ್ರು, ಇವರಿಬ್ಬರನ್ನೂ ದೂರ ಮಾಡ್ತೀವಿ ಇವಾಗ ಕಷ್ಟದಲ್ಲವ್ರೆ, ಅದು ಅಡ್ವಾಂಟೇಜು. ಆ ಅಡ್ವಾಂಟೇಜ್ ತಗೊಂಡು ಅವ್ರನ್ನ ದೂರ ಮಾಡಬೇಕಂತ ನೋಡಿದ್ರೆ ಯಾರು ಕೈಲಾಗಲ್ಲ ಸರ್. ಹೆಂಗೆ ಸರ್ ಆಗುತ್ತೆ ಸರ್? ಈಗ ನೀವೇ ಅಣ್ಣ ತಮ್ಮ ಇಬ್ಬರು ಇದ್ದೀರ ಅಂದ್ಕೊಳ್ಳಿ ಸರ್, ಒಡ ಹುಟ್ಟಿಲ್ವ, ಬಟ್ ಅಣ್ಣ ತಮ್ಮ ಅಂತ ಒಪ್ಕೊಂಡ್ಮೇಲೆ ನೀವು ಬಿಟ್ಕೊಡ್ತೀರಾ? ಇಲ್ಲ ತಾನೆ. ಇಂಥ 100 ಮಾತುಗಳು ಬಂದರೂ ತಲೆಗೂ ಹಾಕೊಳ್ಳಿ ಹಿಂಗೆ ಅಂದ್ಬಿಟ್ಟು ಹೋಯ್ತಾ ಇರ್ತಾರೆ. ಇನ್ನೊಂದು ಸರ್, ಅಂದರೆ ಪ್ರತಿ ಸಲ ಅವರು ದೇವಸ್ಥಾನಕ್ಕೆ ಹೋದಾಗಿರ್ಬೋದು, ಜೈಲಿಗೆ ಹೋದಾಗಿರ್ಬೋದು, ವಿಜಯಲಕ್ಷ್ಮಿ ಮೇಡಮ್ ಜೊತೆನೇ ಬರ್ತಿದ್ರು. ಈ ಬಾರಿ ಮೈಸೂರು ಮೊನ್ನೆ ಹೋದಾಗೂ ಕೂಡ ಮೇಡಮ್ ಜೊತೆ ಹೋಗಿರಲಿಲ್ಲ, ಜೈಲಿಗೆ ಹೋದಾಗ ಕೂಡ ಅವರು ಮೇಡಮ್ ಜೊತೆ ಸಿಂಗಲ್ ಆಗಿ ಅವರೊಬ್ಬರೇ ಹೋಗಿದ್ರು. ಬಟ್ ಇದನ್ನು ಕೂಡ ಸಾಕಷ್ಟು ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಸರ್ ಉದಾಹರಣೆ ಸರ್, ಈಗ ದಿನ ನೀವು ಸಿಕ್ತಿರ್ತೀವಿ, ಒಂದಿನ ಸಿಕ್ಕಿರಲ್ಲ, ಹಂಗಂದ್ರೆ ನಾವಿಬ್ಬರು ಕಿತ್ತಾಡಿದ್ದೀವಿ ಅಂತನಾ? ಏನು ಸರ್? ಎವ್ರಿ ಡೇ ನಾವು ಕಾಫಿ ಕುಡಿರ್ತೀವಿ, ಎವ್ರಿ ಡೇ ನಾವು ನಾಷ್ಟ ಮಾಡ್ತೀವಿ. ಇವಾಗ ಎಲ್ಲೋ ಒಂದಿನ ನೀವು ಯಾವುದೋ ಊರಿಗೆ ಹೋಗಿರ್ತಾರೆ, ನಾನು ಯಾವುದೋ ಊರಿಗೆ ಇರ್ತೀನಿಲ್ಲ, ನಮ್ಮದೇನೋ ಕೆಲಸ, ಏನೋ ಸ್ವಲ್ಪ ಗ್ಯಾಪ್ ಕೊಟ್ಟಿದ ತಕ್ಷಣ ಸಪ್ರೇಟಾಗಿ ನೀವು ಓಟ್ ಬರ್ತೀರ, ನಾವು ಓಟ್ ಬಂದ್ಬಿಡ್ತೀವಿ. ಹಂಗೆ ಅಂದ್ಬಿಟ್ಟು ಕಿತ್ತಾಡಿದ್ದೀವಿ, ದೂರ ಆಗಿದ್ದೀವಿ, ಇಬ್ಬರ ಮಧ್ಯದಲ್ಲಿ ಏನೋ ಆಗಿದೆ ಸರ್. ಚೆನ್ನಾಗಿಲ್ಲ ಅಂದರೆ ಹೆಂಗೆ ಸರ್ ಜೈಲ್ ಗಂಟೆ ಹೋಗಿ ಅಣ್ಣನ ನೋಡ್ಕೊಬತ್ತಾರೆ ಸರ್? ಸರ್ ಏನು ಗೊತ್ತಾ ಸರ್, ಚೆನ್ನಾಗಿರೋರ ಮಧ್ಯೆ ಉಳಿಯಿಂದ ಜನ ತುಂಬ ಜನ ಇದ್ದಾರೆ. ಅದರಲ್ಲೂ ಈಗಿರೋ ಪರಿಸ್ಥಿತಿಲಿ ನಮ್ಮ ಬಾಸ್ ಹೆಸರು ತೊಗೊಂಡು ಬೇಳೆ ಬೇಯಿಸ್ಕೊಂಡು ತಿಂತಿರೋ ಜನ ತುಂಬ ಇದ್ದಾರೆ. ಬಟ್ ಇವತ್ತು ಅವ್ರ ಹೆಸರನ್ನ ಏನೇ ಹಾಳು ಮಾಡ್ಬೋದು. ಬಟ್ ಅಭಿಮಾನಿಗಳು ಅನ್ನೋ ಪ್ರೀತಿ ಇದೆ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ, ಒಳ್ಳೆ ಫ್ಯಾಮಿಲಿ ಇದೆ, ತಮ್ಮನಂತ ರಾಮನ್ ಭಕ್ತ ಹನುಮಂತ ಅಂದಂಗೆ ನಮ್ಮ ಧನ್ವೀರ್ ಅವರು ಇದ್ದಾರೆ. ಇಷ್ಟೂ ಜನ ಇರ್ಬೇಕಾರೆ ಪ್ರೀತಿ ಕಾಯ್ತಿದೆ. ಯಾವತ್ತೂ ಯಾವುದೇ ಕಾರಣಕ್ಕೂ ಅವರು ದೂರನೂ ಆಗಲ್ಲ, ಅವ್ರು ಯಾವತ್ತೂ ಇದು ಆಗಲ್ಲ. ಇವ್ರುಗಳಿಗೆಲ್ಲ ತಲೆ ಕೆಡ್ಸ್ಕೊತ ಹೋದರೆ ಸರ್, ನಮ್ಮ ಕೆಲಸ ತುಂಬ ಇದೆ ಸರ್. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ, ಇಲ್ಲಿ ಹೆಂಗೆ ಅಂದರೆ ನಮ್ಮ ಬಾಸ್ ಹೆಸರು ಹೇಳಿದ್ರೇ ಅವ್ರು ಬೇಳೆ ಬೇಯಿಸ್ಕೊಂಡು ಅನ್ನ ತಿನ್ನೋಕ್ಕೆ ಸಾಧ್ಯ, ಇಲ್ಲಾಂದರೆ ಅವ್ರ ಹೆಸರು ಅನ್ನ ತಿನ್ನೋಕ್ಕಲ್ಲ. ತಿರ್ಗಿ ಹೇಳ್ತಾರೆ ಅವ್ರದ್ದು ಹೆಸರು ಹಾಕ್ರೆ ನಾವು ಓಡೋದು ಅಂತ. ಬಟ್ ಅಂದರೆ ಮೀಡಿಯಾ ಅಂದರೆ ಎಲ್ಲರೂ ಅಲ್ಲ, ಕೆಲವ್ರು ಇದ್ದಾರೆ, ಎಲ್ರಿಗೂ ಅಲ್ಲ, ಕೆಲವು ಮೀಡಿಯಾಗಳು ಅವ್ರನ್ನ ತುಂಬ ಟಾರ್ಗೆಟಾಗಿ ಮಾತಾಡೋರು. ಯಾಕಂದರೆ ಅವ್ರ ಹೆಸರು ಹೇಳಿಲ್ಲ ಅಂದರೆ ಜೀರ್ಣ ಆಗಲ್ಲ, ಅವ್ರ ಹೆಸರು ಹೇಳಿಲ್ಲ ಅಂದರೆ ಬೆಳಿಗ್ಗೆ ಕೋಳಿ ಕೂಗಲ್ಲ. ಈಗ ಅವ್ರ ಹೆಂಡತಿ ಮಕ್ಕಳು ಸಾಕಬೇಕಂದ್ರೆ ಜೀವನ ನಡಿಬೇಕು, TRP ಓಡಬೇಕು. ಈಗ ಅವ್ರ ಹೆಸರಲ್ಲಿ ಬೇಳೆ ಬೇಯಿಸೋರಿದ್ದಾರೆ ಅಂತ ನನ್ನ ಮಕ್ಳಿಗೆ ಹೇಳೋದು. ಅವ್ರ ಹೆಸರನ್ನ ಬಿಟ್ಟು ಒಳ್ಳೇದನ್ನು ಮಾಡಿ. ಸಮಾಜದಲ್ಲಿ ಬೇಜನಿದೆ. ಅವ್ನು ಯಾರೋ ಒಬ್ಬ ಹೇಳಿದ ಲಾಸ್ಟ್ ಟೈಮು, ದರ್ಶನ ಹೆಸರು ಹಾಕಿದ್ರೆ ನಮಗೆ TRP, ಸಮಾಜದ ಬಗ್ಗೆ ತೋರಿಸಿದ್ರೆ ಯಾರೂ ನೋಡೋಲ್ಲ, ಅದೇ ದರ್ಶನ್ ಬಗ್ಗೆ ಏನಾದ್ರು ಸ್ವಲ್ಪ ತೋರಿಸ್ಬಿಟ್ರೆ ಹಿಂಗೆ ನೋಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಮಿಮಿಕ್ರಿ ಮಾಡಿ ಇದು ಮಾಡ್ದೆ. ಅಂಥ ಗುಗ್ಗುಗಳಿಗೆ ಹೇಳೋದ್ರಿಂದ ಸರ್, ಬದುಕಬೇಕು ಅಂದರೆ ಕಷ್ಟಪಟ್ಟು ದುಡಿಯೋಕ್ಕೆ ಸಾವಿರಾರು ಕೆಲಸ ಇದೆ. ನ್ಯೂಸ್ ಮಾಡಬೇಕು ಅಂದರೆ ಈ ನಮ್ಮ ಪ್ರಪಂಚದಲ್ಲಿ ಬೇಕಾದಷ್ಟು ನ್ಯೂಸ್ಗಳಿದೆ, ಒಳ್ಳೆ ನ್ಯೂಸ್ಗಳಿದೆ, ಮಾಡಿ ಅದ್ರಲ್ಲಿ ಹುಡುಕಲ್ಲ. ಯಾರೋ ಒಬ್ಬರು ಇದ್ದಾರೆ, ಅವ್ರ ಹೆಸರಲ್ಲಿ ನಾವು ಬೇಳೆ ಬೇಯಿಸ್ತೀವಿ ಅಂದರೆ ಗೊತ್ತಾಯಿತು ಅಂದರೆ ಅವ್ರನ್ನ ಊರ್ದು ಮುಕ್ಕವರೆಗೂ ಬಿಡೋಲ್ಲ ಸರ್. ಅರ್ಧ ಇವ್ರುಗಳಿಂದನೇ ಇವತ್ತು ನಮ್ಮ ಬಾಸ್ಗೆ ಬ್ಯಾಡ್ ನೇಮ್ ಬರ್ತಾರೋದು. ಎಂಥ ಒಳ್ಳೆ ಮನುಷ್ಯ ಸರ್, ಇವತ್ತವರೆಗೂ ಕೂಡ ಕೈ ಎತ್ತಿ ಕೊಟ್ಟಿದ್ದು ದಾನ ಮಾಡಿರೋ ಮನುಷ್ಯ. ಇವತ್ತಿಗೂ ಕೂಡ ಅಂಥವ್ರನ್ನ ಅದನ್ನು ತೋರಿಸ್ತಿಲ್ಲ. ಯಾವುದೋ ಒಂದು ಸಣ್ಣ ತಪ್ಪು ನಡೆಯೋ ಮನುಷ್ಯ ಎಂಥ ಟೈಮಲ್ಲೂ ಒಬ್ಬ ಎಡುತ್ತಾನೆ. ಏನೋ ನಮ್ಮ ಬಾಸ್ ಟೈಮ್ ಸರಿ ಇಲ್ಲ, ಎಡವಿದ್ದಾರೆ, ಆ ಒಂದನ್ನು ತಗೊಂಡು ಇಲ್ಲಿವರೆಗೂ ಎತ್ಕೊಂಡು ಅವ್ರ ಜೀವನನ ಪೂರ್ತಿ ಮುಳುಗಿಸ್ಬೇಕು, ಹಾಳು ಮಾಡೋಕ್ಕಂತಾರೆ ಸರ್. ಇದುವರೆಗೂ ಇಡೀ ಇಂಡಸ್ಟ್ರಿನಲ್ಲಿ ಒಂದೇ ಸೆಕೆಂಡು ಈ ವ್ಯಕ್ತಿನ ಬೀಳ್ಸೋದಕ್ಕೆ ಯಾರ ಕೈಲಿ ಸಾಧ್ಯನಾ? ಜೈಲಲ್ಲಿದ್ದರೂ ಸಹ ಇವತ್ತಿಗೂ ಡಿ ಬಾಸ್ ಅಂತ ಹೆಸರು ಕೂಗ್ತಾರೆ ಅಂದರೆ ಇವತ್ತಿಗೂ ಅವ್ರ ಹೆಸರಲ್ಲಿ ಅಚ್ಚೆ ಹಾಕಿಸ್ತಿದ್ದಾರೆ. ಇವತ್ತಿಗೂ ಅವ್ರ ಹೆಸರಲ್ಲಿ ಎಷ್ಟು ಆಶ್ರಮಗಳಿಗೆ ಅನುದಾನ ಮಾಡ್ತಿದ್ದಾರೆ. ಜೈಲಲ್ಲಿದ್ದರೂ ಸಹ ಆಶ್ರಮಕ್ಕೆ ಅವ್ರ ಕಡೆಯಿಂದ ಏನೇನು ತಲುಪಿಸ್ತಿದ್ದಾರೆ. ಅಷ್ಟೆಲ್ಲ ಇದ್ಕೊಂಡು ಈ ಮನುಷ್ಯನ ಹೆಸರನ್ನ ಹಾಳು ಮಾಡ್ತೀನಿ, ಅಭಿಮಾನಿಗಳನ್ನ ಕಮ್ಮಿ ಮಾಡ್ತೀನಿ, ಅಭಿಮಾನಿಗಳನ್ನ ದೂರ ಮಾಡ್ತೀವಿ, ಫ್ಯಾಮಿಲಿ ದೂರ ಮಾಡ್ತೀವಿ, ಇಂಡಸ್ಟ್ರಿ ದೂರ ಮಾಡ್ತೀವಿ. ಸುಳ್ಳು ಸರ್. ಹಣೆಯಲ್ಲಿ ಬರ್ದಿರೋದು ಯಾವತ್ತೂ ತಪ್ಸೋಕ್ಕಲ್ಲ. ಇವತ್ತು ಬ್ಯಾಡ್ ಟೈಮ್ ಆಗಿರೋದು ರಾತ್ರಿ 12 ಗಂಟೆ, ಬೆಳಗ್ಗೆ 12 ಗಂಟೆ ಬರಲ್ವಾ ಸರ್? ದೇವರಿದ್ದಾನೆ ಸರ್. ಪ್ರತಿಯೊಂದಕ್ಕೂ ಒಂದು ಪರ್ದೆ ಅನ್ನೋದು ಇರುತ್ತೆ. ಆ ಹೇಳಿದಾಗ ಈ ಟೈಮ್ ಹೋಗಿ ನೆಕ್ಸ್ಟ್ ಟೈಮ್ ಬರುತ್ತೆ ಸರ್. ಯಾಕಂದರೆ ಎಲ್ಲ ನೋಡ್ರಿ, ಇವರೆಲ್ಲರೂ ಡಿ ಬಾಸ್ ಅಭಿಮಾನಿಗಳಾಗಿ ಬಂದು ನಾವು ಇಲ್ಲಿ ನಿಂತ್ಕೊಂಡಿದ್ದೀವಿ ಅಂದರೆ ಯೋಚನೆ ಮಾಡಿ, ಅವ್ರ ಮೇಲೆ ಪ್ರೀತಿ ಕಮ್ಮಿ ಆಗಿದೆಯೇನಪ್ಪ? ಯಾವತ್ತೂ ಕಮ್ಮಿ ಆಗಲ್ಲ ಸರ್ ಅವ್ರ ಮೇಲೆ.
ಅಂದರೆ ಅವ್ರ ಮೇಲೆ ಇದುವರೆಗೂ ಸರ್ ಅವರು ಜೈಲಿಗೆ ಹೋದರೂ ಸಹ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಒಂದು ಪಾಯಿಂಟ್ ಕಮ್ಮಿ ಆಗಿಲ್ಲ. ತೋರಿಸ್ಬಿಡ್ರಿ ಇಡೀ ಇಂಡಸ್ಟ್ರೀಲಿ ಯಾರಾದರೂ ಈ ಥರ ಜೈಲಲ್ಲಿದ್ದರೂ ಸಹ ಒಬ್ಬ ಮನುಷ್ಯನ ಇಷ್ಟಪಡ್ತಾರೆ ಅಂದರೆ ಆ ಏಕೈಕ ನಟ ನಮ್ಮ ಡಿ ಬಾಸ್ ದರ್ಶನ್ ಅವರು. ಯಾಕೆಂದರೆ ಆ ಪ್ರೀತಿ ಅಭಿಮಾನ ಹಂಗಂಬಿಟ್ಟು ನಾವು ಬೇರೆಯವ್ರನ್ನ ನಾವು ನಿಂದನೆ ಮಾಡೋದಲ್ಲ, ಅವ್ರಿಗೇನಿಲ್ಲ ಅಂತಲ್ಲ, ಅವ್ರಿಗೂ ಇದ್ದಾರೆ. ಆದರೆ ಒಂದು ಕೈ ಜಾಸ್ತಿ ಇದೆ ಅಲ್ವಾ ಸರ್? ಇವತ್ತು ನಮ್ಮ ಡಿ ಬಾಸು ಇದುವರೆಗೂ ಎಲ್ಲೂ ಅಪ್ಪನ ಹೆಸರು ಬಳಸಲಿಲ್ಲ, ಅಪ್ಪನ ದುಡ್ಡಲ್ಲಿ ಬದುಕಲಿಲ್ಲ. ಸ್ವಂತ ಬ್ರ್ಯಾಂಡಾಗಿ ಕಷ್ಟಪಟ್ಟು ಇವತ್ತು ಡಿ ಬಾಸ್ ಅನ್ನೋ ಹೆಸರನ್ನ ಸಂಪಾದನೆ ಮಾಡಿರೋದು. ಇದು ಕೆಲವ್ರಿಗೆ ಸಹಿಸೋಕ್ಕಾಗ್ತಿಲ್ಲ. ಯಾಕಂದರೆ ದೇವರು ಎಲ್ರಿಗೂ ವರ ಕೊಡಲ್ಲ, ಅಂಥ ವರ ನಮ್ಮ ಡಿ ಬಾಸು ಕೊಟ್ಟಿರೋದು. ಅದು ಕೆಲವ್ರಿಗೆ ಸಹಿಸೋಕ್ಕಾಗ್ತಿಲ್ಲ. ಯಾಕಂದರೆ ಈ ಥರ ಫ್ಯಾನ್ ಬೇಸು ಯಾರಿಗೂ ಇಲ್ಲ ಸರ್. ಈಗ ರೈತರ ಸಮಸ್ಯೆ ಎಷ್ಟಿದೆ ಅದನ್ನು ಯಾರೂ ಫೋಕಸ್ ಮಾಡಲಿಲ್ಲ ಸರ್. 24/7 ತೋರಿಸಿಲ್ಲ. ಬಟ್ ಜೈಲಲ್ಲಿ ನಮ್ಮ ಡಿ ಬಾಸು ಅವ್ರು ಕುಂತರೂ ತಪ್ಪು, ನಿಂತರೂ ತಪ್ಪು, ನೀರು ಕುಡಿದ್ರೂ ತಪ್ಪು, ಕಾಫಿ ಕುಡಿದ್ರೂ ತಪ್ಪು, ಇಷ್ಟು ತೋರಿಸೋರಲ್ಲ. ಯಾಕೆ ರೈತರ ಮೇಲೆ ಕಾಳಜಿ ಇಲ್ವಾ? ಇವ್ರಿಗೆ TRP ಮುಖ್ಯ ಐತೆ ಹೊರತು ರೈತರ ಮೇಲೆ ಕಾಳಜಿ ಇಲ್ಲ. ಒಂದೇ ಒಂದು ಟೈಮು 2 ಟೈಮ್ ತೋರಿಸೋರು. 24/7 ನಮ್ಮ ಬಾಸು ತೋರಿಸಲ್ಲ. ಆ ಥರ ತೋರಿಸಿ ರೈತರ ಸಮಸ್ಯೆನಾ? ಇವತ್ತು ರೈತರು ಎಷ್ಟು ಜನ ಎಂತೆಂಥ ಇದನ್ನು ಅವರು ಜಮೀನು ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಾರೆ. ತಿಂಗಳಂಗಟ್ಲೆ ಹೋರಾಟ ಮಾಡಿದ್ರು. ಅದ್ರ ಬಗ್ಗೆ ಯಾರೂ ಧ್ವನಿ ಎತ್ತಿಲ್ಲ. ಈಗ ಚಾಲಕರಿಗೆ ಈ ರ್ಯಾಪಿಡೋ ವಿಷಯಕ್ಕೆ ಎಷ್ಟೆಲ್ಲ ಹೋರಾಟ ನಡೀತು, ಅದನ್ನು 24/7 ಯಾರು ತೋರಿಸ್ಲಿಲ್ಲ. ಒನ್ ಟೈಮ್ ಹಾಕಿ ತೋರಿಸೋರು. ಈಗ ಡ್ರೈವರ್ಗಳು ಎಷ್ಟೋ ನಾನಾ ರೀತಿ ಕಷ್ಟ ಇದೆ, ರೈತರ ಕಷ್ಟ ಇದೆ, ಪ್ರಪಂಚದಲ್ಲಿ ಬೇಜನ್ ಇದಿದೆ ತೋರಿಸಿ. ಅದನ್ನೆಲ್ಲ ಬಿಟ್ಬಿಟ್ಟು 24/7 ಡಿ ಬಾಸ್ ಹಾಕೊಂಡು ರುಬ್ಬಿದ್ರಲ್ಲ. ಯಾಕೆ ನಿಮ್ಮನೆ ಸಮಸ್ಯೆ ಬೀದಿ ಬರಲ್ವಾ? SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.